ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮ್ಮರ್ ಹಾಲಿಡೇ ಸಲುವಾಗಿ ದುಬೈದಾಗ ಎಕ್ವಾ ವೆಂಚರ್ ವಾಟರ್ ಪಾರ್ಕ್ದಾಗ ಫ್ರೀ ಟಿಕೆಟ್ ಬಿಟ್ಟಿದ್ರು. ನಾವು ನೋಡೋಣ ಅಂತ ಹೇಳಿ ಆನ್ಲೈನ್ದಾಗ ಲಿಮಿಟೆಡ್ ಪರ್ ಡೇ ಅಷ್ಟೇ ಇತ್ತು. ನಾನು ಹೋಗಿ ವೆಬ್ಸೈಟ್ದಾಗ ಚೆಕ್ ಮಾಡಿ ಟಿಕೆಟ್ ಬುಕ್ ಮಾಡಿ ಒಬ್ಬರು ಮಾಡೋದ್ರಿಂದ ಅವ್ರಿಗೆ 4 ಟಿಕೆಟ್ ಸಿಗ್ತಾವೆ ಟೋಟಲಿ. ಸೊ ನಾನು ಹೋಗಿ ಮಾಡಿ ಟಿಕೆಟ್ ಸಿಕ್ತು. ಆಮೇಲೆ ಇಮೇಲ್ಗೂ ಇದನ್ನು ಬಂತು, ಯಾರ್ಯಾರು ಯಾವಾಗೈತೆ ನೋಡ್ಬೇಕು ಯಾವಾಗೈತೆ ಅನ್ನೋದು. ಅದರಿಂದ ನಾವು ಹೋಗಕ್ಕೆ ಟ್ರೈ ಮಾಡಿದ್ದು. ಅದಿರೋದು ಆ್ಯಕ್ಚುಲಿ ಅಲ್ ಫರ್ದಾನ್ ಮೆಟ್ರೋ ಎಕ್ಸ್ಚೇಂಜ್. ಸೊ ನಾವು ಮೆಟ್ರೋ ಸ್ಟೇಷನ್ನಿಂದ DIP 1 ಅಲ್ ಫರ್ದಾನ್ ಮೆಟ್ರೋ ಸ್ಟೇಷನ್ಗೆ ಹೋದು. ಅಲ್ಲಿ ಹೋಗಿ ಅಲ್ಲಿಂದ ಅಲ್ಲಿಂದ ಎಕ್ಸಿಟ್ 2 ಇಳಿದ್ರೆ ಅಲ್ಲಿಂದ ನಮಗೆ ಇದನ್ನು ಸಿಗುತ್ತೆ, ಟ್ಯಾಕ್ಸಿ ಇರುತ್ತೆ, ಇಲ್ಲಾಂದ್ರೆ ಮೊನೋ ರೈಲ್ ಇರುತ್ತೆ. ಮೊನೋ ರೈಲ್ ಬಂದೈತಿ, ಅದಕ್ಕೆ ನಾವು ಟ್ಯಾಕ್ಸಿ ಹಿಡ್ಕೊಂಡು ಹೋದ್ವಿ. ಅದು ಆ್ಯಕ್ಚುಲಿ ಇರೋದಂದ್ರೆ ಅಟ್ಲಾಂಟಿಕ್ ಹೋಟೆಲ್ ಬ್ಯಾಕ್ ಸೈಡ್ ಐತಿ. ನಾವು ಟ್ಯಾಕ್ಸಿ ಬುಕ್ ಮಾಡಿ ಹೊಂಟಿದ್ವಿ. ಜಾಸ್ತಿ ಅಂದರೆ 25ರಿಂದ 30 ದಿರಮಷ್ಟು ಟ್ಯಾಕ್ಸಿ ಇದನ್ನೇ ಇರ್ತದೆ. ಸೊ ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಚೆಂದ ಐತಿ ನಜಾರ ನೋಡ್ಬೋದು. ಅಂಡ್ರ ಸೈಡಿಂದ ಒಳಗೆ ಹೋಗಿ ಆ ನಂತರ ಅಲ್ಲೋಗಿ ಬ್ಯಾಕ್ ಸೈಡಿಗೆ ಹೋಗಬೇಕು. ಆಮೇಲೆ ಎಂಟ್ರೆನ್ಸ್ ಆಗಿ ಮುಂದೆ ಹೋಗೋದಕ್ಕೆ ಅಲ್ಲಿ ಒಬ್ಬ ಮೇಡಮ್ ಕೂತಿದ್ಲೆ. ಆಕೆ ಮೇಡಮ್ ಒಂದು 10 ಗಂಟೆಗೆ ಓಪನ್ ಆಗುತ್ತೆ ಅಂಥೇಳಿ. ನಿಮಗೇನಾದರೂ ಬುಕ್ ಮಾಡಬೇಕಾದ್ರೆ ಒಳಗೆ ಏನಾದ್ರು ತಿನ್ಲಿಕ್ಕೆ ಏನಾದ್ರು ಬೇಕಾತಂದ್ರೆ ಇಲ್ಲೇ ನೀವು ಬುಕ್ ಮಾಡಬೇಕು ಅಂತಂದ್ರೆ. ಸೊ ನಾವು ಬೆಟ್ರ್ ಅಂದು ಫಸ್ಟ್ ಟೈಮ್ ಅಂತಂದು ಅಲ್ಲೇ ನೋಡ್ತಂದ್ವಿ. ಹೊಟ್ಟೆ ಬೇರೆ ಭಾಳ ಹಸಿದಿತ್ತು, ಏನು ಮಾಡೋದು ತಿಳಿದಿಲ್ಲ. ಸೊ ಅದ್ರ ಸಲುವಾಗಿ ಅಲ್ಲೇ ಸ್ಟಾರ್ ಬಕ್ಸ್ದಾಗ ಹೋಗಿ ಸ್ಟಾರ್ ಬಕ್ಸ್ ಕಾಫಿ ಕುಡಿದು ಸ್ಯಾಂಡ್ವಿಚ್ ಅದು ತಿಂದು ಇನ್ನೂ ಒಂದು ತಾಸಿತ್ತನಂತಲೇ ಅಡ್ಡಾಡ್ಕೊಂತ ಆದಮೇಲೆ ಅಲ್ಲೇ ಒಳಗಡೆ ಹೋಗಿ ಭಾಳಷ್ಟು ನೋಡುವಷ್ಟು ಇದನ್ನದಾವ. ಟೊಬ್ಬ ಐತಿ, ಬಿಟ್ಟರೆ ಅಕ್ವಾ ಇದನ್ನೈತಿ, ಮೀನುಗಳದಾವ ಭಾಳ. ಸಿ ವಾಟ್ರದ್ದು ಎಲ್ಲ ಇದನ್ನಿತ್ತು. ಲಾಟ್ಸ್ ಆಫ್ ಎಕ್ವೇರಿಯಮ್ ಮತ್ತು ಒಂದಿತ್ತು. ಅಲ್ಲಿ ಒಳಗೂ ನೋಡಿದ್ವಿ, ಅದಕ್ಕೂ ಟಿಕೆಟ್ ಇತ್ತು. ಸೊ ಜಸ್ಟ್ ಹಂಗೆ ಫೋಟೋ ಕ್ಲಿಕ್ ಮಾಡಿ ಅಲ್ಲಿಂದ ಒಳಗೆ ಅಡ್ಡಾಡ್ಕೊಂತ ಹೋಗಿದ್ವಿ. ನೋಡ್ರಿ ನೀವು. ನೋಡಬೇಕು, ನೋಡಿದ್ರಿ ಇಲ್ಲಿ ಹಂಗೈತಿ. ಮೀನುಗಳಾಯ್ತು ಒಳಗಡೆ, ಹೊರಗಿಂದ ಫುಲ್ ಗ್ಲಾಸ್ ಚೆನ್ನಾಗೈತೆ ನೋಡೋಕೆ. ಇದರ ಎದುರುಗಡೆನೇ ಒಂದು ಹೋಟೆಲ್ ಐತಿ, ಅದು ಮಸ್ತ್ ಐತಿ. ಅದನ್ನು ತೋರಿಸ್ತೀನಿ ನೋಡಿ, ವಿಡಿಯೋ ಶೂಟ್ ಮಾಡಿದ್ದೀನಿ. ಹೇಳತ್ತಿದ್ನಲ್ಲ ಹೋಟೆಲ್ ಇದೆ ನೋಡಿ, ಮಸ್ತ್ ಐತಿ. ಇಲ್ಲಿ ಹೋಟೆಲ್ ಮೇಲೆ ಇರ್ಲಿಕ್ಕೆ ಜಾಗ ಉಂಟು. ಲೈಕ್ ಎಷ್ಟು ರೆಂಟ್ ಆಯಿತು ಮೇ ಬಿ ಇರ್ಬೋದು, ನಮಗೆ ಗೊತ್ತು. ಆಮೇಲೆ 10 ಗಂಟೆ ಕರೆಕ್ಟಾಗಿ ಓಪನ್ ಆಯಿತು. ಓಪನ್ ಆಗೋದಕ್ಕೆ ಒಳಗೆ ಹೋದ್ವಿ. ಒಳಗೆ ಹೋದಕ್ಕೆ ಇಲ್ಲಿ ತೋರಿಸಿದೆ. ಆಲ್ರೆಡಿ ನಾವು ಆನ್ಲೈನ್ ಬುಕ್ಕಿಂಗ್ ಆಗಂತಲೇ ನಮ್ದೇನು ಇಲ್ಲಾಗಿತ್ತು. ನೀವು ಡೈರೆಕ್ಟ್ ಅಲ್ಲೇ ಹೋಗಿ ಮಾಡ್ಬೇಕಂತಂದ್ರೆ ಇಲ್ಲಿ ಬೈ ಟಿಕೆಟ್ ಮಾಡ್ಬೋದು. ಅದರಲ್ಲೂ 2 ಟೈಪ್ ಐತಿ. ಇದು ನಾನ್ UAE ಪರ್ಸನ್ಸ್, ಯಾರು ಎಮಿರೇಟ್ಸ್ ID ಇಲ್ಲ, ಯಾರು ಟೂರಿಸ್ಟ್ ಇರ್ತಾರೋ ಅವ್ರಿಗೆ ಇದು UAE ರೆಸಿಡೆಂಟ್ ವಾಟರ್ ಪಾರ್ಕ್ ಟಿಕೆಟ್. ಅಲ್ಲಿ ಆ ಕೌಂಟ್ರಿಗೆ ಹೋಗಿ ನೀವು ಟಿಕೆಟ್ ಬುಕ್ ಮಾಡ್ಬೋದು. ನೀವು ಅಲ್ಲೇ ಹೋಗಿ ಟಿಕೆಟ್ ಬುಕ್ ಮಾಡ್ಬೇಕಂತಂದ್ರೆ. ಸೊ ಇಲ್ಲಿಂದ ನಾವು ಹೋದ್ವಿ. ಹೋಗಿ ನಂದು ಟಿಕೆಟ್ ಎಲ್ಲ ತೋರಿಸಿದೆ. ಮೊದಲು ಹೋಗಿದ್ದಕ್ಕಂತ ಬ್ಯಾಗಿಗೆ ಚೆಕ್ ಮಾಡ್ತಾರೆ, ಏನಾದರೂ ತಂದಿದ್ದೀರಿ ಏನಿಲ್ಲ ಅಂತ ಹೇಳಿ. ಬ್ಯಾಗ್ ಚೆಕ್ಕಿಂಗ್ ಆದಮೇಲೆ ಒಳಗೆ ಹೋಗಿ ಅಲ್ಲಿ ನಮ್ಮ ಟಿಕೆಟ್ ತಗೋಸ್ಕೊಡಕ್ಕೆ ನಮ್ಗೆ ಬ್ಯಾಂಡ್ ಕೊಡ್ತಾರೆ. ಬ್ಯಾಂಡ್ ತೊಗೊಂಡು ನೋಡ್ಬೋದು. ಗ್ರೂಪ್ ಫೋಟೋಸ್ ನಡೆಯೈತಿ. ಇಲ್ಲಿ ಗ್ರೂಪ್ ಫೋಟೋ ಅವ್ರ ಕಡೆಯಿಂದ ತೆಗಿತಾರೆ. ಅದಾದಮೇಲೆ ತೆಗೆದಾದ್ಮೇಲೆ ಯಾರೋ ಒಬ್ಬರ ಈ ಬ್ಯಾಂಡ್ ಹೋಗಿ ತೋರಿಸ್ಬಿಡುತ್ತೆ. ತೋರಿಸಿದ್ರೆ ನಮ್ಮ ಹೆಸರಲ್ಲೇ ಅಂದರೆ ನಮ್ಮ ಇದ್ರೊಳಗೆ ಫೋಟೋಸ್ ಬರ್ತಾವೆ. ಆಮೇಲೆ ಅಲ್ಲಿಂದ ಡ್ರೆಸ್ಸಿಂಗ್ ರೂಮ್ ಚೇಂಜ್ ಮಾಡೋಕ್ಕಂತ ಹೇಳಿ ನಾವು ಹೋದ್ವಿ. ಭಾಳ ಸ್ವಲ್ಪ ದೂರ ಐತಿ. ಬಟ್ ಈ ಗಿಡ ಮರ ನೋಡ್ರೆ ದುಬೈದಾಗ ಅದೇ ಇಲ್ಲ ಅನಿಸ್ತೈತಿ. ಬಟ್ ಭಾರಿ ಚಲೋ ಇದನ್ನು ಡೆವಲಪ್ ಮಾಡಿದ್ದಾರೆ. ಫುಲ್ ಗ್ರೀನ್ರಿ ಐತಿ. ಅಂಥ ಫೀಲೇ ಬರೋಂಗಿಲ್ಲ. ನಾವು ದುಬೈಲ್ಲ ಹೋಗಿಲ್ಲ, ಬೇರೆ ಕಡೆ ಸೇಮ್ ಇಂಡಿಯಾ ಫೀಲೇ ಬರುತ್ತೆ. ಫುಲ್ ಗ್ರೀನ್ರಿ. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಸೀದಾ ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ನಾವು ಡ್ರೆಸ್. ಲಾಕರ್ಸ್ ಇದಾವೆ ಅಲ್ಲಿ ನೋಡಬೇಕು. ಫುಲ್
ಕಟ್ಗೆಲಿ ಮಾಡಿದ್ದೈತಿ, ಮಸ್ತ್ ಮಾಡಿದ್ದಾರೆ. ಬೇರೆ ಒಂದು ಎಲ್ಲೋ ಒಂದು ಕಡೆ ಬೇರೆ ಕಡೆ ಬಂದಂಗೆ ಅಷ್ಟು ಫೀಲ್ ಬರುತ್ತೆ, ಮಜಾ ಬರುತ್ತೆ. ಗ್ರೂಪ್ ಹೋಗೋದಾದ್ರೆ ಗ್ರೂಪ್ ಜೊತೆ ಹೋಗ್ಬೇಕಾಗುತ್ತೆ. ಒಬ್ಬರು ಇಬ್ಬರು ಹೋದ್ರೆ ಮಜಾ ಬರೋಂಗಿಲ್ಲ. ಹೋದ್ರೆ ಒಂದು 6-7 ಮಂದಿ ಇಲ್ಲ 5 ಮಂದಿ ಹಿಂಗೆ ಹೋದ್ರೆ ಬೆಸ್ಟ್. ಒನ್ ಡೇ ಫುಲ್ ಮಜಾ ಬರುತ್ತೆ. ಇದು ನಾವು ಒಳಗೆ ಎಂಟ್ರೆ ಅದು ಇದು ಆ್ಯಕ್ಚುಲಿ ಇರೋದು ಕ್ಲೋತ್ ಚೇಂಜ್ ಮಾಡಿಸೋ ಸಲುವಾಗಿ. ಲಾಕರ್ ರೂಮ್ಸ್ ಇದಾವೆ. ಲಾಕರ್ ರೂಮ್ದಾಗೂ 3 ಟೈಪ್ ಇದಾವೆ. ಒಂದು ಜೆಂಟ್ಸ, ಒಂದು ಮೇಲ, ಒಂದು ಫೀಮೇಲ, ಒಂದು ಫ್ಯಾಮ್ಲಿ ಅಂತ ಹೇಳಿ 3 ಕ್ಯಾಟಗರಿ ಮಾಡಿದ್ದಾರೆ. ಇಲ್ಲಿ ಮೇಲ, ಅಲ್ಲಿ ಫೀಮೇಲ, ಆ ಸೈಡ್ ಒಂದು ಫ್ಯಾಮ್ಲಿ ಅಂತ ಐತಿ. ಸೊ ನಾವು ಟಿಕೆಟ್ ಲಾಕರ್ ಬುಕ್ ಮಾಡ್ಬೇಕಂತಂದ್ರೆ ಬೇರೆ ಕಡೆ ಹೋಗ್ಬೇಕು. ಸೊ ಅದರ ಸಲುವಾಗಿ ನಾವು ಹಿಂಗೆ ಹೋಗಿ ಬ್ಯಾಕ್ ಸೈಡ್ಗೆ ಅಲ್ಲೇ ಒಂದು ಲಾಕರ್ ಕೌಂಟರ್ ಐತಿ. ಅಲ್ಲಿ ಹೋಗಿ ಲಾಕರ್ ಕೌಂಟ್ರದಾಗ ನಾವು ಬುಕ್ ಮಾಡಿದ್ವಿ. ಬುಕ್ ಮಾಡಿ ಲಾಕರ್ದು ಏನೈತೆ ಅಂತಂದ್ರೆ 60 ದಿರಮ್ ಒಂದು ಲಾಕರ್ಗೆ ಐತಿ. ಅದು ಮೀಡಿಯಮ್ ಸೈಜ್. ಲಾರ್ಜ್ ಸೈಜ್ ಬೇಕಂದ್ರೆ 90 ದಿರಮ್ ಇತ್ತು. ಸೊ ನಾವು ಹೋಗಿ ಅದು 60 ದಿರಮ್ ಮಾಡಿದ್ವಿ. ಅಲ್ಲಿ ಕಾಣ್ತಿದೆ ಅಲ್ಲ, ಮುಂದಿನ ತೋರಿಸ್ತಾ ಇದೀನಿ ಅದ ಲಾಕರಲ್ಲಿ ಮಾಡಿದ್ವಿ. ಅದು ನಿಮ್ಗೆ ಬ್ಯಾಂಡ್ ತೋರಿಸಿದ್ನಲ್ಲ ಆಗಲ್ಲೇ, ಆ ಬ್ಯಾಂಡ್ದಾಗ ಇದನ್ನು ಮಾಡ್ತಾರೆ. ಆ ಬ್ಯಾಂಡ್ ತಂದು ಟ್ಯಾಪ್ ಮಾಡೋದ್ರಿಂದ ನಮ್ದು ಯಾವುದನ್ನು ಇಟ್ಕೊಂಡೋಗುತ್ತೆ 686 ಕ್ಲಿಕ್ ಮಾಡೋದ್ರಿಂದ ಓಪನ್ ಆಗುತ್ತೆ. ನಾವೆಲ್ಲ ಬ್ಯಾಗಿಗೆ ಇಟ್ಟು ಎಕ್ಸ್ಚೇಂಜ್ ಆಗಿ ಆಟ ಆಡ್ಕೊತಂತ ಹೋಗ್ತೀವಿ. ನೋಡಿರಿ, ದಂಡಿ ಮಟ್ಟ ಮಸ್ತ್ ಒಂದಕ್ಕಿಂತ ಒಂದು ರೈಡ್ಸ್ ಇದಾವೆ. ನೋಡಿರಿ, ಮಜಾ ಬರುತ್ತೆ. ನೀವು ಬರ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ ಕರ್ಕೊಂಡು ಆಟ ಆಡ್ರಿ, ಮಜಾ ಬರುತ್ತೆ. ಬಟ್ ಒಂದು ಥಿಂಗ, ಏನಾರ ಬರ್ಬೇಕಾದ್ರೆ ಹೊರಗೆ ತಿನ್ಕೊಂಬರ್ರಿ, ನಾಷ್ಟ ಇಷ್ಟ ಮಾಡೇ ಬರ್ರಿ. ನಿಮಗೇನಾರ ಲಾಕರ್ ಇತ್ತಂದ್ರೆ ಒಂದೇ ಲಾಕರ್ ತೊಗೊಳ್ಳಿ. ಇಲ್ಲಪ್ಪ ಅಂತಂದ್ರೆ ಒಂದು ಕೆಲಸ ಮಾಡಿ, ಬರ್ಬೇಕಾದ್ರೆ ಶಾರ್ಟ್ಸ್ ಆಗಲಿ ಏನು ಆಡೋರ್ದಿರ ಅದನ್ನು ಹಾಕ್ಕೊಂಬರ್ರಿ. ಅದನ್ನು ಹಾಕ್ಕೊಂಬಂದವ್ರನ್ನ ಡೈರೆಕ್ಟ್ ನಿಮಗೇನು ಇರ್ತಾವಲ್ಲ ಅದು ಒಂದು ಬ್ಯಾಗ್ನಾಗಿಟ್ಟು ಹೊರಗಡೆ ಅಲ್ಲಿ ಕೂಡೋಕೆ ಜಾಗ ಇರುತ್ತೆ, ಅಲ್ಲಿ ಕೆಳಗೆ ಇಟ್ಟರು ಭೀ ಏನು ಪ್ರಾಬ್ಲಮ್ ಆಗೋಂಗಿಲ್ಲ. ಲಾಕರ್ ಬೇಕಂದ್ರೆ ಎಕ್ಸ್ಪೆನ್ಸಿವ್ ಏನು ತಂದಿರ್ತಾರೆ ಅಂಥವ್ರು ಇದ್ದವ್ರಿಗೆ ಇದನ್ನು ಇರ್ಬೋದು. ಮೊಬೈಲ್ ತರೋರಿದ್ರಂದ್ರೆ ಎಲ್ಲ ರೈಡಿಗೆ ಮೊಬೈಲ್ ಹೋಗ್ಬೇಕಂತಂದ್ರೆ ಅದಕ್ಕೊಂದು ರೈನ್ಕೋಟ್ ಟೈಪ್ ಒಂದು ಕವರ್ ಬರುತ್ತಲ್ಲ ಕೊಳ್ಳಗೆ ಹಾಕೋದು, ಮಳೆಯಲ್ಲಿ ತೊಯ್ಬಾರ್ದು, ಇದನ್ನ ಆಗ್ಬಾರ್ದೈತೆ ಅಂತ ಹಾಕೊಂಡೋದ್ರೆ ಎಲ್ಲ ರೈಡ್ಗೂ ಮೊಬೈಲ್ ಎಲ್ಲ ಹೋಯ್ತು. ಇಲ್ಲ ಅಂತಂದ್ರೆ ಲಿಮಿಟೆಡ್ ಇದಕ್ಕೆ ಅಷ್ಟೇ ಅಲ್ಲ ಹೋಯ್ತು. ಬಟ್ ಎಲ್ಲರೂ ಬರ್ರಿ, ನೋಡಿರಿ, ಮಜಾ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ ಕಂಪ್ಲೀಟ್ ಮಟ್ಟ ನೋಡಿರಿ, ಮಜಾ ಬರುತ್ತೆ. ನೀವು ಬರ್ರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಲೈಕ್ ಮಾಡೋದು ಮರಿಬೇಡ್ರಿ.